ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲಾ ವೃಂದದ ನೌಕರರು, ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಮಂಡ್ಯ ಜಿಲ್ಲಾ ಸಮಿತಿಯವರ ನೇತೃತ್ವದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಆರ್ಡಿಪಿಆರ್ ಕುಟುಂಬದಿಂದ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ಗಳ ಎದುರು ಎರಡನೇ ದಿನವೂ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ ಬಳಿ ಅಕ್ಟೋಬರ್ 7ರಂದು ಪ್ರಾರಂಭವಾದ ಧರಣಿ ಎರಡನೇ ದಿನವೂ ಕಾಲಿಟ್ಟಿದ್ದು, ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಧರಣಿಯನ್ನು ಮುಂದುವರಿಸುತ್ತೇವೆ ಅಂತ ಆಗ್ರಹಿಸಿದರು. ಪಂಚಾಯತ್ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅವಕಾಶ ನೀಡಲೇಬೇಕು. ಅವೈಜ್ಞಾನಿಕ ಆದೇಶಗಳು ಎಲ್ಲಾ ಪಿಡಿಒಗಳಿಗೆ ಉನ್ನತೀಕರಣ ಆಗಲೇಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರ ಎಲ್ಲಾ ಬೇಡಿಕೆಗಳು ಈಡೇರಲಿ. ಗ್ರಾಮ ಪಂಚಾಯಿತಿಯ ಪಂಚ ನೌಕರರಾದಂತಹ ಬಿಲ್ ಕಲೆಕ್ಟರ್, ಡಿಇಒ, ವಾಟರ್ ಮ್ಯಾನ್ ಎಲ್ಲರ ಬೇಡಿಕೆಗಳು ಈಡೇರಲಿ. ಕೆಲಸಗಾರರಿಗೂ ಪ್ರಮೋಷನ್ ಅವಕಾಶ ಸಿಗಲೇಬೇಕು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಡಿಎ ಪ್ರಶಾಂತ್ ಬಾಬು, ಪಿಡಿಒ ಮತ್ತು ಕಾರ್ಯದರ್ಶಿ ಕನಿಷ್ಠ 3-4 ವರ್ಷ ಒಂದೇ ಪಂಚಾಯಿತಿಯಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಬೇಕು. ಇದರಿಂದ ಪಂಚಾಯಿತಿ ಅಭಿವೃದ್ಧಿಯಾಗಲಿದೆ. ಕೇರಳ ಮಾದರಿಯಲ್ಲಿ ವೇತನ, ಗೌರವಧನ ನೀಡಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರು ಶಿಷ್ಟಾಚಾರದ ವ್ಯಾಪ್ತಿಗೆ ಬರಬೇಕು. ಸರ್ಕಾರಿ ಯೋಜನೆಗಳ ಶಿಲಾನ್ಯಾಸ, ಉದ್ಘಾಟನೆಯ ಫಲಕಗಳಲ್ಲಿ ಅವರ ಹೆಸರನ್ನು ಹಾಕಬೇಕು. ಒಟ್ಟಾರೆ ಪಂಚಾಯಿತಿ ನೌಕರರ ಸಮಸ್ಯೆಗಳಿಗೆ ಸರ್ಕಾರ ಕಿವಿಯಾಗಬೇಕು ಅಂತ ಆಗ್ರಹಿಸಿದರು. ನಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ನಾವು 4ನೇ ತಾರೀಕಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. 4, 5, 6 ನಾವು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. 7ನೇ ತಾರೀಕಿಂದ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ ಎದುರಿನಲ್ಲಿ ಈ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಯಾಕೆಂದರೆ ಈ 3 ದಿನಗಳಲ್ಲಿ ನಮಗೆ ಸರ್ಕಾರದಿಂದ ಪೂರ್ಣವಾದಂಥ ಭರವಸೆಗಳು ಸಿಕ್ಕಿಲ್ಲ. ಪ್ರತಿಯೊಂದು ಬೇಡಿಕೆಗೂ ಕೂಡ ನೋಡೋಣ, ಮಾಡೋಣ, ಮಾಡ್ತಾ ಇದ್ದೀವಿ, ಪರಿಶೀಲಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಹೇಳಿಕೆಗಳೇ ಬರ್ತಾ ಇದೆ. ಯಾವುದರಲ್ಲೂ ಕೂಡ ಸ್ಪಷ್ಟವಾದಂಥ ಇಷ್ಟು ದಿವಸದಲ್ಲಿ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನುವಂಥ ಯಾವುದೇ ಹೇಳಿಕೆಗಳು ಬಂದಿಲ್ಲ. ಹಾಗಾಗಿ ನಾವು ಇವತ್ತು ಜಿಲ್ಲಾ ಪಂಚಾಯಿತಿ ಎದುರಿನಲ್ಲಿ ನಾವು ಎರಡನೇ ದಿನದ ಬೇಡಿಕೆಯನ್ನು, ಎರಡನೇ ದಿನದ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ನಮ್ಮ ಜೊತೆ ಸಾಕಷ್ಟು ವೃಂದ ಸಂಘಟನೆಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಕೂಡ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಮ್ಮ ಬೇಡಿಕೆಗಳಲ್ಲಿ ಮೊದಲನೇದಾಗಿ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಅತಿ ಪ್ರಮುಖ ಭಾಗವಾಗಿರುವಂಥ ಗ್ರಾಮ ಪಂಚಾಯಿತಿಗಳಿಗೆ ಪೂರ್ಣವಾದಂಥ ಸ್ವಾಯತ್ತತೆಯನ್ನು ಕೊಡಬೇಕು, ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು. ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರೇನಿದ್ದಾರೆ ಅವರಿಗೆ ಒಂದು ಕೇರಳ ಮಾದರಿಯಲ್ಲಿ, ಎಲ್ಲದಕ್ಕೂ ಕೇರಳ ಮಾದರಿ ಅಂತ ಹೇಳ್ತೀವಿ, ಕೇರಳ ಮಾದರಿಯಲ್ಲಿ ಅವರಿಗೆ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ಗ್ರಾಮ ಪಂಚಾಯಿತಿ ಸದೃಢಗೊಳ್ಳಬೇಕು ಅಂದರೆ ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥರಾದಂಥ ಅಧಿಕಾರಿಯಾದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಬಿ ದರ್ಜೆಗೆ ಉನ್ನತೀಕರಣ ಮಾಡಬೇಕು. ಆಗ ಮಾತ್ರ ಅವರು KDP ಸಭೆಗಳನ್ನು, ಇತರೆ ಉಸ್ತುವಾರಿಗಳನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ. ಹಾಗೆಯೇ ನಮ್ಮ ಜ್ಯೇಷ್ಠತಾ ಪಟ್ಟಿ PDOಗಳದ್ದು ಕಳೆದ 14 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಅದನ್ನು ತಗೊಂಡು ಬೇಗ ಪ್ರಮೋಷನ್ಗಳನ್ನು ಕೊಡಬೇಕಾಗುತ್ತೆ. ಒಂದೇ ಹುದ್ದೆಯಲ್ಲಿ ಈಗೇನೋ 15 ವರ್ಷ ಆಗ್ತಾ ಬರ್ತಾ ಇದೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ರೋಸ್ ಹೋಗಿದ್ದಾರೆ. ಈ ಜ್ಯೇಷ್ಠತಾ ಪಟ್ಟಿಯನ್ನು ನಾವು ಎಷ್ಟು ಸಾರಿ ಕೇಳ್ಕೊಂಡ್ರು ಕೂಡ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದಾಗದೆ ಹೋದರೆ ಪ್ರಮೋಷನ್ ಕೊಡೋಕ್ಕಾಗಲ್ಲ. PDOಗಳು ಮುಂದುವರೆದು ಪ್ರಮೋಷನ್ ತಗೊಂಡು ಮುಂದಕ್ಕೆ ಹೋಗದೆ ಹೋದರೆ PDO ಪ್ರಮೋಷನ್ಗೆ ಕಾಯ್ತಾ ಇರುವಂಥ ಹಿಂದೆ ಇರುವಂಥ ಸೆಕ್ರೆಟ್ರಿಗಳಿಗೆ ಅನ್ಯಾಯ ಆಗ್ತಿದೆ. ಸೆಕ್ರೆಟ್ರಿಗಳು ಖಾಲಿ ಆಗದೇ SDಗಳು ಅಥವಾ ಅವರಿಂದ ಇರತಕ್ಕಂಥ ನಮ್ಮ ಪಂಚಾಯಿತಿ ನೌಕರರಿಗೂ ಕೂಡ ಕಷ್ಟ ಆಗ್ತಿದೆ. ಅವರು ಜೀವಮಾನದಲ್ಲಿ ಒಂದು ಕೂಡ ಪ್ರಮೋಷನ್ ಇಲ್ಲದೇ ಹಾಗೇ ರಿಟೈರ್ಡ್ ಆಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಕೊನೆಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕ ಉಪ್ಪರಕನಹಳ್ಳಿ ನಾಗೇಶ್ ಮಾತನಾಡಿ, ಪ್ರತಿಭಟನೆಯು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಸರ್ಕಾರದ ಗಮನಕ್ಕೆ ತಲುಪಿದೆ. ನಾವು ಮೂಲಭೂತ ಸೌಕರ್ಯದ ಕೆಲಸವನ್ನು ನಿರ್ವಹಿಸಿ ಆನ್ಲೈನ್ ಸೇವೆಗಳನ್ನು ಸ್ಥಗಿತಗೊಳಿಸಿ ನಂತರ ಪ್ರತಿಭಟನಾ ಸ್ಥಳಕ್ಕೆ ಬಂದು ಸೇರ್ತೇವೆ. ನಮ್ಮ ಪ್ರತಿಭಟನೆಯನ್ನು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಹಗುರವಾಗಿ ತೆಗೆದುಕೊಳ್ಳಬಾರದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಯನ್ನು ಜನರಿಗೆ ನೇರವಾಗಿ ತಲುಪಿಸುವಲ್ಲಿ ನಮ್ಮ ಪಾತ್ರ ಹೆಚ್ಚಿದೆ. ಆದ್ದರಿಂದ ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕು ಅಂತ
ಒತ್ತಾಯಿಸಿದರು. ಮತ್ತು ಯಾವುದೇ ಮೂಲಭೂತ ಸೇವೆಗಳಿಗೆ ನಾವು ತೊಂದರೆ ಕೊಟ್ಟಿಲ್ಲ. ಸೊ ಬೆಳಿಗ್ಗೆ ಈಗ ಬರುವಾಗಲೂ ಕೂಡ ನಾವು 9 ಗಂಟೆ ಒಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸಿ ಆನಂತರ ಇಲ್ಲಿ ಬಂದು ಪ್ರತಿಭಟನೆ ಕೈಗೊಂಡಿರುವಂಥದ್ದು. ಆದರೆ ನಾವು ಈಗ ಏನು ಆನ್ಲೈನ್ ಸೇವೆಗಳೇನಿದೆ ಅದೆಲ್ಲವನ್ನು ಕೂಡ ಈಗ ಸ್ಥಗಿತಗೊಳಿಸಿ ನಾವು ನಮ್ಮ ಮುಷ್ಕರನ ಮುಂದುವರಿಸ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ಏನಾಗುತ್ತೆ, ಇದು ಉಗ್ರ ರೀತಿಯ ಹೋರಾಟಕ್ಕೆ ತಿರುಕೊಳ್ಳೋ ಸಾಧ್ಯತೆ ಕಾಣೋದಾದರೆ ಸಮಸ್ಯೆ ಆಗ್ಬೋದು. ಏಕೆಂದರೆ ಈಗಾಗಲೇ ಸಚಿವರು ನಮ್ಮನ್ನು 10ನೇ ತಾರೀಕು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಆಶಾಭಾವನೆಯಿಂದ ನಮ್ಮ ಮುಷ್ಕರವನ್ನು ಎಲ್ಲ ಒಗ್ಗೂಟದಿಂದ ನಾವು ನಡೆಸ್ತಾ ಇದ್ದೀವಿ. ಸೊ ನಾವು ಈ ಒಂದು ವೇದಿಕೆಯಿಂದ ಕೇಳೋದೇನಂತ ಹೇಳಿದ್ರೆ ಸರ್ಕಾರಕ್ಕೆ ಆದಷ್ಟು ಬೇಗ, ಏಕೆಂದರೆ ಚುನಾಯಿತ ಪ್ರತಿನಿಧಿಗಳೂ ಸೇರಿ ಎಲ್ಲ ಸಿಬ್ಬಂದಿಗಳು ಸೇರಿ ಒಂದು ರೂಫ್ ಕೆಳಗಡೆ ಬಂದು ಕೂತಿದ್ದೀವಿ ಅಂದರೆ ಹಗುರವಾಗಿ ಪರಿಗಣಿಸಬಾರ್ದು ಈ ಸಮಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಂದು ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ನೇರವಾಗಿ ತಲುಪಿಸುವಂಥ ಯಾವುದಾದ್ರು ಒಂದು ಸಂಸ್ಥೆ ಇದೆ, ಅದು ಗ್ರಾಮ ಪಂಚಾಯತಿ. ಈ ದಿನ ಎಲ್ಲ 11 ಸಂಘಟನೆಗಳು ಒಂದು ರೂಫ್ ಕೆಳಗಡೆ ಬಂದು ನಾವು ಓಡಾಟ ಕೂತಿದ್ದೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಈಗ ಕಳೆದ 4-5 ದಿವಸದಿಂದ ಸರ್ಕಾರದಲ್ಲಿ ಸಚಿವರು ಇರ್ಬೋದು, ಸರ್ಕಾರ ಇರ್ಬೋದು, ನೇರವಾಗಿ ಬಂದು ನಮ್ಗೆ ಯಾವುದೇ ಒಂದು ಭರವಸೆನೇ ಆಗಲಿ ಅಥವಾ ಯಾವುದೇ ಒಂದು ಇದನ್ನು ಧೈರ್ಯನ ತುಂಬದೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸೊ ನಮ್ಮಲ್ಲೂ ಕೂಡ ಒಂದು ಬೇರೆ ಭಾವನೆಗಳು ಮೂಡೋದಕ್ಕೆ ಶುರುವಾಗೋದು ಬಿಡಬಾರ್ದು ಸರ್ಕಾರ. ಸೊ ಈ ನಿಟ್ಟಿನಲ್ಲಿ ನಾವು ಇನ್ನೂ ಈಗಾಗಲೇ ಸಚಿವರು ವಾಪಸ್ ಬಂದಿರೋದ್ರಿಂದ ನಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತಾರೆ ಇವತ್ತು ಅಥವಾ ನಾಳೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಜಿಲ್ಲಾ ಶಾಖೆಯ ಉಪಾಧ್ಯಕ್ಷೆ ಸುವರ್ಣಾವತಿ ಮಾತನಾಡಿ, ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ 2 PDOಗಳು ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗ್ತಾ ಇದೆ. 15ನೇ ಹಣಕಾಸಿನ ಯೋಜನೆಯ ಅನುದಾನಗಳು ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ. ಸಾರ್ವಜನಿಕರು ಅಭಿವೃದ್ಧಿ ಕೆಲಸಗಳು ಆಗದೇ ಇದ್ದಾಗ ಪಂಚಾಯಿತಿ ಬಗ್ಗೆ ನಂಬಿಕೆ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಸರ್ಕಾರವು ನಮ್ಮ ಹಲವು ಸಮಸ್ಯೆಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದರು. ಒಬ್ಬೊಬ್ಬರು PDOವನ್ನ 2 ಕಡೆ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಇಬ್ಬರು PDO ಎರಡು ಪಂಚಾಯಿತಿಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕೆಲಸ ಎಲ್ಲ ಕುಂಠಿತ ಆಗ್ತಾ ಇದೆ, ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ಮತ್ತು ಅನುದಾನಗಳು ಯಾವುದು ಬಿಡುಗಡೆ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಜೂನಲ್ಲಿ ಆಗಬೇಕಾಗಿರೋ 15 ಹಣಕಾಸು ಯೋಜನೆ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ. ಹೇಗೆ ನಾವು ಸಾರ್ವಜನಿಕರಿಗೆ ಅವರಿಗೆ ದಿನ ಉತ್ತರ ಹೇಳೋದು, ಒಂದು ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ನಂತರ ಅವ್ರು ಏನು ಮಾಡ್ತಾರೆ, ಪಂಚಾಯಿತಿ ಅನ್ನೋದ್ರ ಬಗ್ಗೆನೇ ಜಿಗುಪ್ಸೆ ಹೊಂದಿದ್ದಾರೆ. ಇಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ. ಹಾಗಾಗಿ ಈಗ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿನ ಚುನಾವಣೆ ನಡೀತಿರೋದ್ರಿಂದ ನಾವು ಯಾರ ಹತ್ರ ಹೇಳ್ಕೊಳ್ಬೇಕು, ನಮ್ಮ ಒಂದು ಈ ಕಷ್ಟವನ್ನು, ನಮ್ಮ ಒಂದು ಈ ಒಂದು ರೀತಿ ನೀತಿಗಳ ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಮೇಲೆ ಅಧಿಕಾರಿಗಳನ್ನೇ ನಮಗೆ ನಿರ್ದೇಶನ ನೀಡ್ತಾ ಇದ್ದಾರೆ. ತಾಲೂಕು ಪಂಚಾಯಿತಿಯಿಂದ ಸಿಗುವಂಥ, ಜಿಲ್ಲಾ ಪಂಚಾಯಿತಿ ಸಿಗುವಂಥ ಅನುದಾನಗಳು ಯಾವುದು 3 ವರ್ಷದಿಂದ ಬರ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ನಮ್ಮ ಕುಟುಂಬ ಏನಿದೆ, ಪಂಚಾಯಿತಿ ಕುಟುಂಬದವರೆಲ್ಲ ಸೇರಿ 5 ವೃಂದದವರು ಸೇರಿ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ವೇದಿಕೆಯಲ್ಲಿ ತಂದು ಹೋರಾಟ ಮಾಡ್ತಾ ಇದ್ದೀವಿ. 4ನೇ ತಾರೀಕಿಂದ ಹೋರಾಟ ಶುರು ಮಾಡಿದ್ದೀವಿ. ಪ್ರತಿಭಟನೆಯಲ್ಲಿ ಪ್ರದೀಪ್, ಸಿದ್ದೇಗೌಡ, ಮಹೇಶ್ ಸೇರಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲಾ ವೃಂದದ ನೌಕರರ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ, ಮಂಡ್ಯ ಜಿಲ್ಲಾ ಸಮಿತಿಯ ಎಲ್ಲ ಸದಸ್ಯರು ಹಾಜರಿದ್ದರು.